ಕ್ಲಾಸ್ ನಲ್ಲಿ ಪ್ರಯಾಣ ಮಾಡೋರ್ಗೆ ಇಲ್ಲಿನ ಆಹಾರ ಕಡಿಮೆ ರುಚಿಯದ್ದು ಅಂತ ಅನಿಸ್ಬೋದು. ಯಾಕಂದ್ರೆ ವಿಮಾನದಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಏರ್ಲೈನ್ಸ್ ಸಿಬ್ಬಂದಿಗಳು ಆಹಾರ ಪೂರೈಕೆ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲಾ ರೀತಿಯ ಪ್ಲಾನಿಂಗ್, ಪ್ರಿಪರೇಷನ್, ಲಾಜಿಸ್ಟಿಕ್ಗಳು ಇಲ್ಲಿ ಬಹಳ ವ್ಯವಸ್ಥಿತವಾಗಿರಬೇಕಾಗುತ್ತೆ. ಏರ್ಲೈನ್ಸ್ ಮೀಲ್ಸ್ ಗಳ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳು ಇಲ್ಲಿವೆ. ಪ್ರತಿ ಗ್ರಾಹಕರು ಮೆಚ್ಚುವಂತೆ ಸಮರ್ಪಕವಾದ ಊಟದ ಮೆನು ಸಿದ್ಧಪಡಿಸೋದು ಏರ್ಲೈನ್ಸ್ ಸಂಸ್ಥೆಗೆ ಕಷ್ಟದ ಕೆಲಸವೇ. ಆದ್ರೂ ಆಹಾರದ ರುಚಿಯ ಗುಣಮಟ್ಟವನ್ನ ಉತ್ತಮಗೊಳಿಸಲು ಅವರು ಪ್ರಯತ್ನಿಸಬೇಕು ಅನ್ನೋದು ಸತ್ಯ. ಸಮುದ್ರ ಮಟ್ಟಕ್ಕಿಂತ 36,000 ಅಡಿ ಎತ್ತರದಲ್ಲಿ ವಿಮಾನ ಹಾರಾಟ ನಡೆಸುವಾಗ ಆಹಾರ 30% ತನ್ನ ರುಚಿಯನ್ನ ಕಳ್ಕೊಂಡಿರುತ್ತೆ. ಆಕಾಶದಲ್ಲಿ ವಿಮಾನ ಚಲಿಸ್ತಾ ಇರುವಾಗ ಆ ಒತ್ತಡದ ವಾತಾವರಣದಲ್ಲಿ ವಿಮಾನದೊಳಗೆ ಪ್ರಯಾಣಿಕರಿಗೆ ಆಹಾರ ವಿತರಣೆ ಮಾಡಲಾಗುತ್ತೆ. ಆ ಸಮಯದಲ್ಲಿ ನಾವು ಕ್ಯಾಬಿನ್ ಒಳಗಡೆ ಉಸಿರಾಡುವಂತ ಗಾಳಿಯಲ್ಲಿ ಕೇವಲ 12% ಮಾತ್ರ ಆರ್ದ್ರತೆ ಇರುತ್ತೆ. ಅದೇ ಸಹರಾ ಮರುಭೂಮಿಯ ಆರ್ದ್ರತೆ 25% ಇರುತ್ತೆ. ಅದಕ್ಕೆ ಹೋಲಿಕೆ ಮಾಡಿದಾಗ ವಿಮಾನ ಪ್ರಯಾಣದ ಈ ಸಮಯದಲ್ಲಿ ವಿಮಾನದೊಳಗಿನ ಆರ್ದ್ರತೆ ತೀರಾ ಕಡಿಮೆಯದ್ದಾಗಿದೆ. ಫ್ಲೈಟ್ನೊಳಗೆ ತೇವಾಂಶದ ಕೊರತೆಯಾಗೋದ್ರಿಂದ ಮೂಗಿನ ನಾಳಗಳು ಒಣಗಿ ಹೋಗಿರುತ್ತೆ. ಇದರಿಂದ ಮೂಗಿನ ವಾಸನೆ ಗ್ರಹಿಕೆಯ ಶಕ್ತಿ ಕಡಿಮೆಯಾಗಿರುತ್ತೆ. ಆಹಾರದ ರುಚಿ ಯಾವುದು ಅಂತ ಗ್ರಹಿಸುವಲ್ಲಿ ಗಂಧ ಗ್ರಹಣವು ಮುಖ್ಯವಾಗಿದೆ. ಅಲ್ಲದೆ ವಿಮಾನದ ಎಂಜಿನ್ ನಿಂದ ಹೊರಬರೋ ಸದ್ದು ಬಾಯಿಯ ಟೇಸ್ಟ್ ಬಡ್ ಗಳ ಗ್ರಹಣ ಶಕ್ತಿಯನ್ನ ಕಡಿಮೆ ಮಾಡಿರುತ್ತೆ. ಅಲ್ಲದೆ ಆಹಾರ ಸೇವನೆಯ ಆನಂದವನ್ನ ಇದು ಕಡಿಮೆಗೊಳಿಸಬಹುದು. ವಿಮಾನಯಾನ ಸಂಸ್ಥೆಗಳ ಆಹಾರ ರುಚಿ ಇಲ್ಲದೆ ಇರಲು ಕಾರಣ ಏನಿರಬಹುದು ಅನ್ನೋದರ ಕುರಿತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಚಾರ್ಲ್ಸ್ ಸ್ಪೆನ್ಸ್ ಅಧ್ಯಯನವೊಂದನ್ನ ನಡೆಸಿದ್ರು. ಇವರು ವಿಮಾನ ಪ್ರಯಾಣದಲ್ಲಿ ಉತ್ತಮ ರುಚಿಯ ಆಹಾರ ತಯಾರಿಸಲು ಏರ್ಲೈನ್ಸ್ ಗಳೊಂದಿಗೆ ತೊಡಗಿಸಿಕೊಂಡಿದ್ದಾರೆ. ಪ್ರೊಫೆಸರ್ ಸ್ಪೆನ್ಸ್ ಹೇಳುವಂತೆ ವಿಮಾನ ಹಾರಾಟದಲ್ಲಿ ಉಮಾಮಿ ಫಾರ್ವರ್ಡ್ ಆಹಾರಗಳು ಸೂಕ್ತ ಎಂಬ ಅಭಿಪ್ರಾಯವನ್ನ ಮುಂದಿಡ್ತಾರೆ. ಆದ್ರಿಂದ ಟೊಮೆಟೊ, ಆಂಚೋವಿ, ಮಶ್ರೂಮ್, ಮಾಗಿದ ಚೀಸ್ ಹೀಗೆ ಉಮಾಮಿ ರುಚಿಯ ಅಗಾಧ ಮೂಲಗಳು ಗಾಳಿಯಲ್ಲಿ ಆಹಾರದ ರುಚಿಯನ್ನ ಕೆಡಿಸಲಾರದು ಅಂತ ಸ್ಪೆನ್ಸ್ ತಿಳಿಸ್ತಾರೆ. ಆನ್ ಬೋರ್ಡ್ ಓವನ್ಗಳು ಆಹಾರವನ್ನ ತೇವಾಂಶ ಇಲ್ಲದಂತೆ ಮಾಡ್ತವೆ. ಆದ್ರೆ ಸಾಸ್ನೊಂದಿಗೆ ಇತರ ಕೆಲವು ಪದಾರ್ಥಗಳ ಬಳಕೆ ಊಟಕ್ಕೆ ಉತ್ತಮ ಅಂತ ಹೇಳ್ತಾರೆ. ಅಲ್ಲದೆ ವಿಸ್ತಾ ಜೆಟ್ ಅನ್ನೋ ಪ್ರೈವೇಟ್ ಜೆಟ್ ಕಂಪನಿ ಸಾಸ್ ಮತ್ತು ಪಿಸ್ತಾ ವಿಮಾನದ ಆಹಾರದಲ್ಲಿ ಉತ್ತಮ ಆಯ್ಕೆ ಅನ್ನೋದಾಗಿ ಅಭಿಪ್ರಾಯ ಪಡ್ತಾರೆ. ಯಾಕಂದ್ರೆ ಇಂತಹ ಆಹಾರಗಳನ್ನ ಮತ್ತೆ ಬಿಸಿ ಮಾಡೋಕೆ ಸುಲಭ ಮತ್ತು ಅವುಗಳು ತೇವಾಂಶವನ್ನ ಉಳಿಸಿಕೊಳ್ತವೆ. ಆದ್ರೆ ರೆಸೋಟೋದಂತಹ ಒಣ ಜಿಗುಟಾದ ಇಟಾಲಿಯನ್ ಫುಡ್ಗಳು ವಿಮಾನ ಪ್ರಯಾಣದಲ್ಲಿ ಸೂಕ್ತವಲ್ಲ ಅಂತ ವಿಸ್ಟಾ ಜೆಟ್ ಕಂಪನಿಯ ಅಭಿಪ್ರಾಯ. ಹ್ಯಾಗೆನ್ ಡಾಸ್ ಐಸ್ ಕ್ರೀಮ್ ನ ಟಬ್ ಹೆಚ್ಚಿನ ವಿಮಾನ ಪ್ರಯಾಣಿಕರ ಮೆಚ್ಚಿನ ತಿನಿಸಾಗಿದೆ. ಆದ್ರೆ ಕೆಲವು ವಿಮಾನಯಾನ ಸಂಸ್ಥೆಗಳು ಡೈರಿ ಉತ್ಪನ್ನಗಳನ್ನ ಪೂರೈಸೋದಿಲ್ಲ. ಅವುಗಳನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ನಿರ್ವಹಿಸೋದು ಸವಾಲಿನ ವಿಷಯ. ಅಲ್ಲದೆ ಲಾಜಿಸ್ಟಿಕ್ಸ್ ನ ಮಿತಿಯಿಂದಾಗಿ ಕಚ್ಚಾ ಮೀನಿನಂತಹ ಕೆಲವು ವಸ್ತುಗಳನ್ನ ಗ್ರಾಹಕರಿಗಾಗಿ ಇಟ್ಕೊಳ್ಳೋದಿಲ್ಲ. ಜರ್ಮನ್ ದೇಶದ ಲಿಫ್ತಾನ್ಸಾ ಕಂಪನಿ ಗ್ರಹಿಸಿದಂತೆ ವಿಮಾನ ಪ್ರಯಾಣದಲ್ಲಿ ಪ್ರಯಾಣಿಕರು ಟೊಮೆಟೊ ರಸವನ್ನ ಸೇವಿಸೋದನ್ನ ಇಷ್ಟಪಡ್ತಿದ್ರು. ಪ್ರಯಾಣಿಕರು ಟೊಮೆಟೊ ರಸವನ್ನ ಯಾಕೆ ಇಷ್ಟಪಡ್ತಾರೆ ಅಂತ ಗಮನಿಸಿದಾಗ ಕ್ಯಾಬಿನ್ ನ ಒತ್ತಡ ಟೊಮೆಟೊ ರಸದ ರುಚಿಯನ್ನ ಹೆಚ್ಚಿಸುತ್ತೆ ಅಂತ ತಿಳಿದು ಬಂದಿದೆ. ವಿಮಾನಯಾನ ಆಹಾರ ಸೇವಿಸಲು ತುಂಬಾ ಸುರಕ್ಷಿತವಾಗಿದೆ. ಏರ್ಲೈನ್ ಆಹಾರ ತುಂಬಾ ಸುರಕ್ಷಿತವಾದ ಆಹಾರವಾಗಿದೆ. ವಿಮಾನ ಟೇಕ್ ಆಫ್ ಆಗೋ 24 ಗಂಟೆಗಳ ಮೊದಲು ಪ್ರಯಾಣಿಕರಿಗೆ ಬೇಕಾಗುವಷ್ಟು ಊಟಗಳನ್ನ ತಯಾರಿಸಲಾಗುತ್ತೆ. ಆಹಾರ ಒಮ್ಮೆ ಸಿದ್ಧವಾದ ನಂತರ ಅದನ್ನ ದೊಡ್ಡದಾದ ವಾಕ್ ಇನ್ ರೆಫ್ರಿಜರೇಟರ್ಗಳಲ್ಲಿ ಸಂಗ್ರಹಿಸಲಾಗುತ್ತೆ. ಅದನ್ನು ಶೈತ್ಯೀಕರಿಸಿದ ಟ್ರಕ್ಗಳಲ್ಲಿ ವಿಮಾನಕ್ಕೆ ತಲುಪಿಸಲಾಗುತ್ತೆ. ವಿಮಾನ ದೀರ್ಘಾವಧಿಯವರೆಗೆ ವಿಳಂಬವಾದ್ರೆ ಸಮಯ ಮೀರಿದ ಊಟವನ್ನ ಡಿಸ್ಪೋಸ್ ಮಾಡಲಾಗುತ್ತೆ ಮತ್ತು ಹೊಸದನ್ನ ಬದಲಿಯಾಗಿ ಆನ್ ಬೋರ್ಡ್ ನಲ್ಲಿ ಇರಿಸಲಾಗುತ್ತೆ. ಫೆಬ್ರವರಿ 14, 1992 ಅರ್ಜೆಂಟೈನಾದ ಕ್ಯಾಪಿಟಲ್ ನಿಂದ ಹೊರಟ ಏರೋಲೈನಿಯಾಸ್ ಅರ್ಜೆಂಟಿನಾಸ್ ಫ್ಲೈಟ್ 386 ಲಾಸ್ ಏಂಜಲೀಸ್ಗೆ ಹೊರಟು ಪೆರುವಿನ ಲಿಮಾದಲ್ಲಿ ನಿಲುಗಡೆಯಾಯಿತು. ಲಿಮಾದಲ್ಲಿ ವಿಮಾನ ಲ್ಯಾಂಡ್ ಆದಾಗ ಪ್ರಯಾಣಿಕರ ಊಟಕ್ಕೆ ನೀಡಲು ಸೀಗಡಿಯನ್ನ ವಿಮಾನದೊಳಗೆ ಪಡೆದುಕೊಳ್ಳಲಾಯಿತು. ಹೀಗೆ ಪಡೆದುಕೊಂಡ ಸೀಗಡಿ ಕಾಲರಾ ಬ್ಯಾಕ್ಟೀರಿಯಾದಿಂದ ಕಲುಷಿತವಾಗಿತ್ತು. ವಿಮಾನ ಲಾಸ್ ಏಂಜಲೀಸ್ಗೆ ಆಗಮಿಸಿದ ನಂತರ ಆ ಆಹಾರವನ್ನು ಸೇವಿಸಿದ ಕೆಲವು ಪ್ರಯಾಣಿಕರ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತು. ಈ ಅಚಾತುರ್ಯದಿಂದಾಗಿ 336 ಪ್ರಯಾಣಿಕರಲ್ಲಿ 76 ಮಂದಿ ಅಸ್ವಸ್ಥರಾದರು ಮತ್ತು ಒಬ್ಬ ಹಿರಿಯ ಪ್ರಯಾಣಿಕರು ದುರದೃಷ್ಟವಶಾತ್ ಮೃತರಾದರು.
ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಯಾವುದೇ ವಿಮಾನದ ಪೈಲಟ್ ಮತ್ತು ಕೋ ಪೈಲಟ್ ಇಬ್ರು ಒಂದೇ ಕಡೆಯಿಂದ ತಯಾರಾದ ಆಹಾರವನ್ನ ಸೇವನೆ ಮಾಡುವುದಿಲ್ಲ. ಯಾವುದೇ ಸಂದರ್ಭದಲ್ಲಿ ಫುಡ್ ಪಾಯ್ಸನಿಂಗ್ ಆದಾಗ ಮತ್ತೊಬ್ರು ಆ ಕ್ಷಣದಲ್ಲಿ ಫ್ಲೈಟ್ ನಿರ್ವಹಿಸಲು ಸಿದ್ಧರಾಗಬೇಕು ಅನ್ನೋ ಕಾರಣಕ್ಕೆ ಅವರು ಬೇರೆ ಬೇರೆ ಆಹಾರ ಸೇವನೆ ಮಾಡ್ತಾರೆ.